ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಲ್ಲಿ ಮಳೆ ಸುರಿತಾ ಇದೆ. ಕಡಲ ತೀರದ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಅಂಕೋಲಾ ತಾಲೂಕಿನ ಹಾರವಾಡದಲ್ಲಿ ಕಡಲ ಕೊರೆತ, ಹಾರವಾಡದ ತರಂಗಮೇಟದಲ್ಲಿ ಕಡಲ ಕೊರೆತ ಉಂಟಾಗಿ ಜನರು ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ. ಕಡಲ ತೀರದಲ್ಲಿ ಭೀಮಗಾತ್ರದ ಅಲೆಗಳು, ಕಡಲ ಅಬ್ಬರದಿಂದಾಗಿ ತೀರದ ನಿವಾಸಿಗಳಲ್ಲಿ ಭೀತಿ ಹೆಚ್ಚಾಗಿದೆ. ಕಳೆದ ವರ್ಷ ಇಲ್ಲಿ ಕಡಲ್ ಕೊರೆತ ಉಂಟಾಗಿತ್ತು. ಕಡಲ ನಿವಾಸಿಗಳಿಗೆ ಈಗ ಕಡಲ್ ಕೊರೆತದ್ದೇ ಭಯ. ಮರಗಳು ಈಗಾಗಲೇ ಧರಾಚಾಹಿಯಾಗಿ ಉರುಳ್ತಾ ಇರೋದು ಅಲ್ಲಿನ ಜನರ ನಿದ್ದೆಗೆಡಿಸಿದೆ. ಈ ಬಾರಿಯೂ ಕೂಡ ಮತ್ತೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಈ ರೀತಿಯ ಪರಿಸ್ಥಿತಿ ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಭೀಮಗಾತ್ರದ ಅಲೆಗಳಿಂದಾಗಿ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ. ಇದೇ ರೀತಿಯ ಸಮಸ್ಯೆ, ಇದೇ ರೀತಿಯ ಪ್ರವಾಹ, ಇದೇ ರೀತಿಯ ಅಲೆಗಳು ಅಪ್ಪಳಿಸೋದಕ್ಕೆ ಮುಂದುವರೆದ್ರೆ ನಮ್ಮ ಗತಿ ಏನು ಅಂತ ಕಡಲ ನಿವಾಸಿಗಳು ಈಗ ಆತಂಕದಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಇದೆ. ನೋಡಿ, ಕಡಲ ನಿವಾಸಿಗಳಿಗೆ ಈಗ ಕಡಲ್ ಕೊರೆತದ್ದೇ ಭಯ. ಒಂದ್ ಕಡೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಅದರಲ್ಲಿ ಸಮುದ್ರದಲ್ಲಿ ಈಗ ಪ್ರಕ್ಷುಬ್ಧ ವಾತಾವರಣ. ನೋಡಿ, ಆ ಪ್ರಕೃತಿ ವಿಕೋಪ, ಪ್ರಕೃತಿಯ ಶಕ್ತಿಯ ಮುಂದೆ ಎಲ್ಲವೂ ಶೂನ್ಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ನೀವು ಏನು ಆಧುನಿಕ ಯುಗದಲ್ಲಿದ್ರೇನು, ಎಂಥ ಹೊಸ ಟೆಕ್ನಾಲಜಿ ಕಂಡುಹಿಡಿದ್ರೇನು, ಇದರ ಮುಂದೆ ಎಲ್ಲವೂ ಶೂನ್ಯ. ಕಂಡುಹಿಡಿರುವ ಒಂದು ಹೊಸ ಸೂತ್ರನ, ರಕ್ಕಸ ಅಲೆಗಳನ್ನು ಕಡಿಮೆ ಮಾಡುವಂಥದ್ದು ಆಗತ್ತಾ? ಅದಕ್ಕೆ ಪ್ರಕೃತಿ ಶಕ್ತಿ ಅನ್ನುವಂಥದ್ದಿದೆಯಲ್ಲ, ಆ ಪ್ರಕೃತಿ ಶಕ್ತಿಯ ಮುಂದೆ ಮನುಷ್ಯನ ಎಲ್ಲ ತಂತ್ರಜ್ಞಾನ, ಎಲ್ಲ ಶಕ್ತಿ ಶೂನ್ಯ. ಕಡಲ ತೀರದಿಂದಲೇ ನಮ್ಮ ಪ್ರತಿನಿಧಿ ಶೇಷಗಿರಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಗಮನಿಸ್ತಾ ಇದ್ದೀವಿ ಆ ಪ್ರಕ್ಷುಬ್ಧ ವಾತಾವರಣ. ಸಮುದ್ರದಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ? ರಕ್ಕಸ ಅಲೆಗಳು ಜನರನ್ನ ಭಯಕ್ಕೆ ಕಾರಣ ಆಗುವಂತೆ ಮಾಡಿವೆ. ಆ ಸಮುದ್ರದ ಪರಿಸ್ಥಿತಿಯನ್ನು ನಮಗೆ ತೋರಿಸಿ, ಜನ ನೋಡ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ. ಹೌದು ಶ್ರೀಪಾದ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದ ಆರಂಭದಲ್ಲಿಯೇ ಕಡಲ ಕೊರೆತ ಭೀತಿ ಎದುರಾಗಿರುವಂಥದ್ದು. ತೀರದ ನಿವಾಸಿಗಳ ಆತಂಕ ಕೂಡ ಜಾಸ್ತಿ ಆಗಿದೆ. ನಾನೀಗ ಅಂಕೋಲಾ ತಾಲೂಕಿನ ಹಾರವಾಡದ ತರಂಗಮೇಟ ಭಾಗದಲ್ಲಿದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲು ಕೂಡ ಅಬ್ಬರಿಸುವ ದೃಶ್ಯವನ್ನು ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಕರಾವಳಿಯ ಕಡಲ ತೀರಗಳು ಇದೇ ರೀತಿಯಾಗಿ ತನ್ನ ರೌದ್ರ ನರ್ತನವನ್ನು ಪ್ರದರ್ಶಿಸುತ್ತೆ. ಆಳೆತ್ತರದ ಅಲೆಗಳು ಕೂಡ ಇಲ್ಲಿನ ತೀರವನ್ನು ಕೂಡ ನಾಶ ಮಾಡುತ್ತೆ ಎಂದು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷವೂ ಕೂಡ ಅಂಕೋಲಾ ತಾಲೂಕಿನ ಹಾರವಾಡದ ತರಂಗಮೇಟ ಭಾಗದಲ್ಲಿ ಈ ರೀತಿಯಾಗಿ ಕಡಲ ಕೊರೆತ ಆಗುತ್ತೆ ಪ್ರತಿ ವರ್ಷವೂ. ಮತ್ತೆ ಇಲ್ಲಿರುವ ಮನೆಗಳು ಕೂಡ ಮತ್ತು ಬೆಳೆದು ನಿಂತ ತೆಂಗಿನ ಮರ ಆಗಿರ್ಬೋದು, ಬೇರೆ ಬೇರೆ ಮರಗಳು, ಜಮೀನುಗಳು ಕೂಡ ನಾಶ ಆಗ್ತವೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲು ಕೂಡ ಅಬ್ಬರಿಸುವ ದೃಶ್ಯವನ್ನು ನೀವು ಗಮನಿಸಬಹುದು. ಇದು ಒಂದೇ ವರ್ಷದ ದೃಶ್ಯ ಅಲ್ಲ. ಕಳೆದ ಹಲವು ವರ್ಷಗಳಿಂದ ತೀರದ ನಿವಾಸಿಗಳು ಮಳೆಗಾಲದಲ್ಲಿ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಕಾಲ ಕಳೀತಾರೆ. ಆದರೆ ಈ ಬಾರಿ ಮಳೆಗಾಲದ ಆರಂಭದಲ್ಲಿಯೇ ಈ ರೀತಿಯಾಗಿ ಕಡಲು ಮುನಿಸಿಕೊಂಡಿರುವುದು ತೀರದ ನಿವಾಸಿಗಳ ಆತಂಕವನ್ನು ಜಾಸ್ತಿ ಮಾಡೋದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ತೀರ ಪ್ರದೇಶದಲ್ಲಿ ಕಡಲ ಕೊರೆತ ಆಗಿರುವ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೇವೆ. ಸಂಬಂಧಪಟ್ಟ ಸರ್ಕಾರ ಕೂಡ ಕೆಲವೊಂದು ಸಂದರ್ಭದಲ್ಲಿ ಕಲ್ಲುಗಳನ್ನು ತಂದು ತಡೆಗೋಡೆ ಹಾಕುವ ಕೆಲಸವನ್ನು ಮಾಡುತ್ತೆ. ಆದರೆ ಯಾವುದೂ ಕೂಡ ಶಾಶ್ವತ ಪರಿಹಾರ ಆಗದೆ ಜನರ ಒಂದು ಜೀವಕ್ಕೆ ಇದು ಮುಳುವಾಗಿದೆ ಅಂತಲೇ ಹೇಳ್ಬೋದು. ಕಳೆದ ಬಾರಿ ಕೂಡ ಇದೇ ಪ್ರದೇಶಕ್ಕೆ ಬಂದಂಥ CM ಸಿದ್ದರಾಮಯ್ಯನವರು ಈ ಬಾರಿ ಶಾಶ್ವತ ತಡೆಗೋಡೆಯನ್ನು ಮಾಡ್ತೀವಿ ಎಂಬ ಭರವಸೆಯನ್ನು ನೀಡಿದರು. ಜನತೆ ಕೂಡ ಖುಷಿಯಾಗಿದ್ದರು. ಆದರೆ ಈ ಬಾರಿ ನೋಡ್ತಾ ಇರ್ಬೋದು ಮತ್ತೆ ಕಡಲು ಕೂಡ ಮುನಿಸಿಕೊಂಡು ತೀರವನ್ನು ಅಪೋಷಣ ಪಡೆದುಕೊಳ್ತಾ ಇದೆ. ಗಮನಿಸಬಹುದು ಯಾವ ರೀತಿಯಾಗಿ ಅಲೆಗಳು ಕೂಡ ಇಲ್ಲಿ ಇರುವ ದೃಶ್ಯವನ್ನು ನೋಡ್ಬೋದು ಶ್ರೀಪಾದ್. ಯಾಕಂತ ಹೇಳಿದ್ರೆ ತರಂಗಮೇಟ ಭಾಗದ ನಾಗರಿಕರು ಕೂಡ ಕಳೆದ ಹಲವು ವರ್ಷಗಳಿಂದ ಈ ರೀತಿಯಾಗಿ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಸಂಬಂಧಪಟ್ಟ ಸರ್ಕಾರದಿಂದ ಇಲ್ಲಿ ತಡೆಗೋಡೆಯನ್ನು ಹಾಕುವ ಕೆಲಸ ಕೂಡ ಆಗಿದೆ. ಆದರೆ ಅದು ಶಾಶ್ವತವಾಗಿರದೆ ಅಲ್ಪ ಕಾಲದ ಒಂದು ಪರಿಹಾರ ಅಂತ ಹೇಳ್ಬೋದು. ಆದರೆ ಇಲ್ಲಿನ ಜನ ಹೇಳುವ ಪ್ರಕಾರ ಶಾಶ್ವತ ಪರಿಹಾರವನ್ನು ನೀಡಬೇಕು. ಯಾಕಂತ ಹೇಳಿದ್ರೆ ತೀರದಲ್ಲಿರುವ ಮನೆಗಳನ್ನು ಉಳಿಸ್ಕೊಳ್ಬೇಕು, ಜನರನ್ನು ಉಳಿಸ್ಕೊಳ್ಬೇಕು ಮತ್ತು ಬೆಳೆದಂಥ ಮರಗಳನ್ನು ಉಳಿಸ್ಕೊಳ್ಬೇಕೆಂಬ ಮಾತುಗಳನ್ನು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ನೀಡಿದ್ದಾರೆ ಶ್ರೀಪಾದ್. ಯಾಕಂತ ಹೇಳಿದ್ರೆ ತೀರದ ನಿವಾಸಿಗಳು ಮಳೆಗಾಲ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ತಮ್ಮ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ತೀರದಲ್ಲಿರುವಂಥವರು ಮೀನುಗಾರರೇ ಕುಟುಂಬಗಳೇ ವಾಸವಾಗಿರುತ್ತೆ. ಯಾಕಂತ ಹೇಳಿದ್ರೆ
ಸಮುದ್ರವನ್ನು ನಂಬಿಕೊಂಡಂತಹ ಮೀನುಗಾರ ಕುಟುಂಬಗಳು ಮೀನುವನ್ನು ಹಿಡಿದೇ ಜೀವನವನ್ನು ಮಾಡಬೇಕು. ಹೀಗಾಗಿ ತೀರವನ್ನು ಉಳಿಸಿಕೊಡ್ಬೇಕೆಂಬ ಒತ್ತಾಯವನ್ನು ಕೂಡ ಮಾಡ್ತಾರೆ. ಸ್ಥಳೀಯರು ಕೂಡ ಸೇರಿದ್ದಾರೆ. ನೋಡ್ತಾ ಇರ್ಬೋದು ತೀರದಲ್ಲಿ ಯಾವ ರೀತಿಯಾಗಿ ಕಡಲ ತೀರ ತಮ್ಮ ಕಣ್ಣ ಮುಂದೆ ಕೊಚ್ಚಿಕೊಂಡು ಹೋಗಿರುವ ದೃಶ್ಯವನ್ನು ಸ್ಥಳೀಯರು ಕೂಡ ನೋಡ್ತಾ ಇರುವ ದೃಶ್ಯವನ್ನು ಈ ಬಗ್ಗೆ ಸ್ಥಳೀಯರನ್ನೇ ಮಾತಾಡ್ಸಂದೆ ಏನು ಹೇಳ್ತಾ ಇಟ್ಕೊಳ್ಳೋಣ. ಸರ್, ಈಗ ಏನೆಲ್ಲ ಸಮಸ್ಯೆಗಳಾಗ್ತಿದೆ? ಪ್ರತಿ ವರ್ಷ ಬಂತಂದರೆ ಈ ಮನೆಗಳು ಹೋದ ವರ್ಷ ಒಂದೆರಡು ಮನೆಗಳೆಲ್ಲ ಕೆಳಗೆ ಬಿದ್ದಿವೆ. ಇನ್ನಿತರ ಶಾಶ್ವತವಾದ ಪರಿಹಾರ ಅವ್ರಿಗೆ ಸಿಕ್ಕಲಿಲ್ಲ. ಖಾಲಿ ಏನೋ ಹೆಸರಿಗೆ ಅವರಿಗೆ ಒಂದು ಪರಿಹಾರ ಕೊಟ್ಕೊಂಡು ಅವ್ರ ಜಮೀನಿಲ್ಲ ಸರ್. ಆ್ಯಕ್ಚುಲಿ ಈಗ ಬಾಡಿಗೆ ಮನೆಯಲ್ಲಿ ಅವ್ರು ಜೀವನ ಮಾಡ್ತಿದ್ದು 1 ವರ್ಷದಿಂದ. ದುಡ್ಕೊಂಡು ತಿನ್ನುವ ಜನ ಬಾಡಿಗೆ ಮನೆಯಲ್ಲಿ ಇರುವುದು ಅಥವಾ ಅವರು ಹೊಟ್ಟೆಗೆ ನೋಡಬೇಕು ಪರಿಸ್ಥಿತಿ. ಈಗ ನೋಡಿ ಇಲ್ಲಿ ಒಂದೇ ಹೆಂಗಸಿರೋ ಮನೆ, ಈ ಮನೆ ಈಗ ಬಿಡುವ ಪರಿಸ್ಥಿತಿಯಲ್ಲಿದೆ. ಇನ್ನಿತರ ಸರ್ಕಾರ ಮುಖ್ಯಮಂತ್ರಿಗಳು ಬಂದು ಕೆಲಸ ಮುಗಿಸ್ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ಆದರೆ ಇಲ್ಲಿ ಥರ ಯಾವುದೋ ಒಂದು ಕೆಲಸ ಆಗಿಲ್ಲ. ಮಳೆಗಾಲ ಪ್ರಾರಂಭದ ಕೊನೆಯಲ್ಲಿ ಸ್ವಲ್ಪ ಬಜೆಟನ್ನು ಸ್ಯಾಂಕ್ಷನ್ ಮಾಡಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಕಲ್ಲೆಲ್ಲ ತಂದು ಹಾಕಿದ್ದಾರೆ. ಕಲ್ಲೆಲ್ಲ ಪೂರ ಕೊಚ್ಕೊಂಡು ಹೋಗಿದೆ. ಸರ್ಕಾರದ ಅಥವಾ ಮುಖ್ಯಮಂತ್ರಿಗಳು ನಾವು ವಿನಂತಿ ಮಾಡ್ಕೊಳ್ಳೋದಿದ್ರೆ ಶಾಶ್ವತವಾದ ಪರಿಹಾರ ನಮಗೆ ಮಾಡಿಕೊಳ್ಳಿ. ಕಣ್ಣುವರಿಸುವ ತಂತ್ರವನ್ನು ಮಾಡಬೇಡಿ. ಮುಖ್ಯಮಂತ್ರಿಗಳಿಗೆಲ್ಲ ನಾವು ವಿನಂತಿ ಮಾಡ್ಕೊಳ್ಳೋದು ಆದಷ್ಟು ಬೇಗ ಇಲ್ಲಿ ಲಕ್ಷ್ಯ ಕೊಟ್ಕೊಂಡು ನಮ್ಮ ಮೀನುಗಾರರ ಒಂದು ಅಳಲನ್ನು ನೀವು ನೋಡಿ ಆಮೇಲೆ ಸತ್ತ ಮೇಲೆ ಬಂದು ಇದು ಮಾಡುವುದರಿಂದ ಯಾವುದೇ ಲಾಭ ಇಲ್ಲ. ಆದಷ್ಟು ಬೇಗ ಇದ್ರ ಬಗ್ಗೆ ಲಕ್ಷ್ಯ ಕೊಡಬೇಕಂತ ನಾನು ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನೋಡಿ ಶ್ರೀಪಾದ್, ಇದು ಸ್ಥಳೀಯರು ಹೇಳುವಂಥ ಮಾತು. ಒಟ್ಟಿನಲ್ಲಿ ತಮ್ಮ ಜೀವ ಹೋಗೋ ಮೊದಲೇ ನಮ್ಮನ್ನು ರಕ್ಷಣೆ ಮಾಡಿ. ಯಾಕಂತ ಹೇಳಿದ್ರೆ ಜೀವ ಹೋದ ನಂತರ ನೀವು ಬಂದು ಏನು ಪ್ರಯೋಜನ ಇಲ್ಲ. ಹೀಗಾಗಿ ನಮಗೆ ಶಾಶ್ವತ ಪರಿಹಾರವನ್ನು ನೀಡಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದುಕೊಂಡ ಕುಟುಂಬ ಅಂದರೆ ತಮ್ಮ ಮನೆಗಳನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸೂಕ್ತ ಒಂದು ನೆಲೆಯನ್ನು ಕೊಡಬೇಕು ಮತ್ತು ಇನ್ನುಳಿದ ಮನೆಗಳಿಗೆ ರಕ್ಷಣೆಯನ್ನು ನೀಡಬೇಕೆಂಬ ಒತ್ತಾಯವನ್ನು ಮಾಡ್ತಾರೆ ಶ್ರೀಪಾದ್. ಈಗ ಶಾಶ್ವತ ಪರಿಹಾರ ಅಂತಂದ್ರೆ ಯಾವ ರೀತಿ ಶೇಷಗಿರಿ? ಈಗ ಕಡಲ್ ಕೊರೆತದಿಂದ ಇವರನ್ನ ಪಾರು ಮಾಡಬೇಕು. ಯಾವಾಗ ಸಮುದ್ರ ಪ್ರಕ್ಷುಬ್ಧಗೊಳ್ಳುತ್ತೆ, ಇವರಿಗೆ ಸೂಚನೆ ಸಿಗುತ್ತೆ, ಅಲ್ಲಿ ನಿರಂತರವಾಗಿ ಕಡಲ್ ಕೊರೆತ ಆಗ್ತಾನೆ ಇರುತ್ತೆ. ಇವರಿಗೆ ಶಾಶ್ವತ ಪರಿಹಾರ ಅಂತಂದ್ರೇನು? ಆ ಸಮುದ್ರಕ್ಕೆ ಹೊಂದ್ಕೊಂಡಂತೆ ಆ ತಡೆಗೋಡೆಗಳ ನಿರ್ಮಾಣ ಇತ್ಯಾದಿ, ಅಥವಾ ಸೂರು ಕಳೆದುಕೊಂಡವರಿಗೆ ಸೂರು ಕಲ್ಪಿಸಿಕೊಡೋದು, ಇದೇ ಶಾಶ್ವತ ಪರಿಹಾರವಾ? ಅಥವಾ ಅವ್ರು ಹೇಳ್ತಾ ಇರೋದು ಯಾವ ರೀತಿ? ಇನ್ನೊಂದ್ಸರಿ ಸಾಧ್ಯ ಆದರೆ ತಾವು ಮಾತಾಡಿಸ್ಬೋದು ಅವ್ರನ್ನ. ಹೌದು ಶ್ರೀಪಾದ್, ನಾನು ಮಾತಾಡ್ತೇನೆ. ಈಗ ಶಾಶ್ವತ ಪರಿಹಾರ ಅಂದರೆ ಯಾವ ರೀತಿಯಾಗಿ ತಮಗೆ ಕೊಡಬೇಕಂತ ಹೇಳ್ತೀರಿ? ಶಾಶ್ವತ ಅಂದರೆ ಇಲ್ಲಿ ಇರುವ ಒಂದು ಏನು ಆಪತ್ತಿನ ಅಂಚಿನ ಕುಟುಂಬ ಏನಿದೆ ನೋಡಿ, ಅವರಿಗೆ ಇಲ್ಲಿ ಸಮೀಪ ಫಾರೆಸ್ಟ್ ಲ್ಯಾಂಡ್ ಅಂದರೆ ನಾವು ಮೀನುಗಾರಿಕೆಯನ್ನು ನಂಬಿ ಬದುಕ್ತಿರೋ ಜನ, ಫಾರೆಸ್ಟ್ ಲ್ಯಾಂಡ್ ಖಾಲಿ ಇರುವ ಜಾಗದಲ್ಲಿ ವಸತಿಗೋಸ್ಕರ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಸರ್ಕಾರನೇ ಮನವಿ ಮಾಡಿಕೊಳ್ಬೇಕು. ಮಳೆಗಾಲ ಸಂದರ್ಭದಲ್ಲಿ ಉಳ್ಕೊಳ್ಳಿಕ್ಕೆ, ಹೌದು, ಮಳೆಗಾಲ ಸಂದರ್ಭದಲ್ಲಿ ಉಳ್ಕೊಳ್ಳಿಕ್ಕೆ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಇಲ್ಲ ಆದರೆ ಇದೇ ರೀತಿ ಮಳೆಗಾಲದಲ್ಲಿ ರಾತ್ರಿ ಬಂದು ಮಳೆ ಯಾವಾಗ ಮನೆಯನ್ನು ಕೊಚ್ಕೊಂಡು ಹೋಗ್ತದೆ ಅಂತ ನಮ್ಗೆ ಗೊತ್ತು. ಜೀವ ಭಯದಲ್ಲ ಒಂದು ಜೀವನವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇದೆ ನಮಗೆ. ಹಿಂದೆ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಂಡಿದ್ದೀವಿ, ಮುಖ್ಯಮಂತ್ರಿಗಳು ಮನವಿಯನ್ನು ಸಲ್ಲಿಸ್ತೀವಿ. ಇದ್ರ ಬಗ್ಗೆ ಶಾಶ್ವತ ಒಂದು ಪರಿಹಾರ ಮಾಡಿ, ಫಾರೆಸ್ಟ್ ಜಾಗ ಎಲ್ಲ ನಮ್ಮ ಖಾಲಿ ಇದೆ, ಅಲ್ಲಾದರೂ ಒಂದು ವ್ಯವಸ್ಥೆ ಮಾಡಿ. ರಾತ್ರಿ ಇದ್ದಾಗ ಮನೆಯಲ್ಲಿ ಇದ್ದಾಗ ಕುಟುಂಬ ಸಮೇತ ಸಮುದ್ರ ಕೊಚ್ಕೊಂಡು ಹೋದರೆ ಅದಕ್ಕೆ ಯಾರು ಜವಾಬ್ದಾರಿ? ಮೀನುಗಾರನ್ನೇ ಬದುಕಿ ನಾವು ಜೀವನ ಮಾಡ್ತಿರೋದು ಮೀನುಗಾರಿಕೆನ. ಅದು ಬಿಟ್ಟರೆ ನಮಗೆ ಬೇರೆ ಒಂದು ಸ್ಥಿತಿ ಇಲ್ಲ. ನಮಗೆ ಮೀನುಗಾರಿಕೆನ ನಂಬಿಕೊಂಡು ಇರೋ ಜನ ನಾವು. ಹಾಗಾಗಿ ನಮಗೆ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ಳೋದು ಅಥವಾ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಆ ಶಾಶ್ವತ ಪರಿಹಾರವಾಗಿ ನಮ್ಮ ಸಮೀಪದಲ್ಲೇ ಇರುವ ಫಾರೆಸ್ಟ್ ಲ್ಯಾಂಡ್ ಖಾಲಿ ಇರುವ ಜಾಗವನ್ನು ನಮಗೆ ಉಳ್ಕೊಳ್ಳಿಕ್ಕೆ ಅವಶ್ಯಕತೆ ಮಾಡಿಕೊಡ್ಬೇಕು. ಮತ್ತು ಏನು ಈಗ ಯಾರ್ದಾದ್ರು ಮನೆಯನ್ನು ಕಳ್ಕೊಂಡಿದ್ದಾರಲ್ಲ ಅವರಿಗೆ ಒಂದು ಜಾಗವನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿ ನಾವು ಮನವಿ ಮಾಡ್ಕೊಳ್ತೀವಿ. ನೋಡಿ ಶ್ರೀಪಾದ್, ಅಂದರೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ತೀರದ ಎಸ್ ಶೇಷಗಿರಿ, ಕಂಟಿನ್ಯೂ. ಶ್ರೀಪಾದ, ಅಂದರೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಇವರು ಹೇಳೋದ ಪ್ರಕಾರ ಮಳೆಗಾಲದಲ್ಲಿ ತೀರದಲ್ಲಿ ಇರುವಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಸಮುದ್ರ ತನ್ನ ಕಬಂಧ ಭಾವವನ್ನು ಕೂಡ ಚಾಚ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ಮನೆಗಳು ಕೂಡ ಧರಾಶಾಯಿಯಾಗಿದೆ. ಅಂದರೆ ತೀರದ ನಿವಾಸಿಗಳಿಗೆ ಒಂದು ಶಾಶ್ವತ ಪರಿಹಾರ ಅಂದರೆ ಅವರಿಗೆ ಪರ್ಯಾಯ ವ್ಯವಸ್ಥೆನ ಮಾಡಿಕೊಡ್ಬೇಕು, ಪರ್ಯಾಯ ಒಂದು ಜಮೀನನ್ನು ಕೊಟ್ಟು ಅಲ್ಲಿ ಮನೆಗಳನ್ನು ನಿರ್ಮಿಸಿಕೊಡ್ಬೇಕೆಂಬ ಮಾತುಗಳನ್ನು ಹೇಳ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ತೀರ ಪ್ರದೇಶದಲ್ಲಿ ಇರುವಂಥವರು ಮೀನುಗಾರರೇ ಆಗಿದ್ದಾರೆ. ಯಾಕಂತೇಳಿದ್ರೆ ಅವರು ಕಡಲನ್ನೇ ನಂಬಿ ಜೀವನ ನಡೆಸುವಂಥವ್ರು. ಹೀಗಾಗಿ ಉಳಿದ ಸಂದರ್ಭದಲ್ಲಿ ಮಳೆಗಾಲ ಹೊರತುಪಡಿಸಿ ಉಳಿದ ಸಂದರ್ಭದಲ್ಲಿ ಮೀನುಗಾರಿಕೆಯನ್ನು ನಡೆಸಬೇಕಾಗತ್ತೆ. ಯಾಕಂತೇಳಿದ್ರೆ ಬೆಳಗಿನ ವೇಳೆಯಲ್ಲಿ ರಾತ್ರಿ ವೇಳೆಯಲ್ಲಿ ಮೀನುಗಾರಿಕೆ ನಡೆಸಬೇಕಾಗಿದ್ದರಿಂದ ತೀರದಲ್ಲಿ ಅವರ ಒಂದು ಬಲೆ ಮತ್ತು ದೋಣಿಗಳನ್ನ ಇಟ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಮೀನುಗಾರಿಕೆಯನ್ನು ನಡೆಸಲು ಅವಕಾಶ ಕೊಡಬೇಕಂತ ಹೇಳ್ತಾರೆ. ಆದರೆ ಮಳೆಗಾಲದಲ್ಲಿ ಅಂತ ಹೇಳಿದ್ರೆ ಈಗ ಶಾಶ್ವತ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸೂಕ್ತ ಪ್ರಮಾಣದ ಅಂದರೆ ಇಂತಿಷ್ಟು ಪ್ರಮಾಣದ ಕಲ್ಲುಗಳನ್ನು ಹಾಕುವುದರ ಮೂಲಕ ತಡೆಗೋಡೆಯನ್ನು ನಿರ್ಮಿಸಬೇಕು. ಆ ಮೂಲಕ ಸಮುದ್ರ ತೀರ ಕೊಚ್ಚಿ ಹೋಗೋದನ್ನು ತಡೆಯಬೇಕೆಂಬ ಒತ್ತಾಯವನ್ನು ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ರಾಜ್ಯದ ಕರಾವಳಿಯಲ್ಲಿರುವ ನಾಗರಿಕರ ಒಂದು ರಕ್ಷಣೆ ಬಗ್ಗೆ ಗಮನಹರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಶ್ರೀಪಾದ, ಓಕೆ, ಥ್ಯಾಂಕ್ ಯು ಶೇಷಗಿರಿ ಮಾಹಿತಿಗಾಗಿ.